ನಿಧಿ, ಪೇಪರ್ ಇಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ? ಹೇಳಿದ್ನಲ್ಲ, ನನ್ನ ಗಂಡನ ಮತ್ತೆ ಇಬ್ರು ಮನೆಯಾಗೇನೇ ಸುಮ್ಮನೆ ಮನೇಲಿದ್ದಂಗೆ ಬೀದಿನಾಗ ಇದ್ಬಿಡ್ತಾರೆ. ಅದಕ್ಕೇನೆ ಹೋಗ್ಬಿಟ್ಟು ನಾನು ಪತ್ರವ ಕೊಟ್ಬಿಟ್ಟು ಬರೋನಿ ಅಂತ ಹೇಳ್ಬಿಟ್ಟು ಒಯ್ತಾ ಇದ್ದೀನಿ. ಪಾಪ ನನ್ನ ಗಂಡ ಏನು ಮಾಡ್ಕೋತಾರೋ ಏನು ಕತಿಯೋ ಪಾಪ. ಮನೆ ಇಲ್ಲ ಮಠ ಇಲ್ಲ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಮಮತಾ ಅವ್ರ ಮನೆಗೇನೆ ಇರ್ತಾರೆ ಇವಳು. ಅದಕ್ಕೇನೆ ಹೋಗ್ಬಿಟ್ಟು ಪತ್ರವ ಕೊಟ್ಬಿಟ್ಟು ಬರೋನಿ ಅಂತ ಹೇಳ್ಬಿಟ್ಟು ಒಯ್ತಾ ಇದ್ದೀನಿ. ಇದು ನಿನ್ಗೆ ಅವಶ್ಯಕತೆ ಅಂತ ಅನ್ನಿಸ್ತಾ ಇತ್ತ ನಿನಗೆ? ನೀನೇ ಯೋಚನೆ ಮಾಡು. ಹಬ್ಬ, ಯಾವ ಕಾಲದಾಗಿದ್ಯಾ ನೀನು? ಅವ್ರು ಹೆಂಗೋ ಜೀವನ ಮಾಡ್ತಾರೆ, ನಿನ್ನ ಜೀವನ ನೀನು ನೋಡ್ಕೋ. ಬೇಡ, ಯಾವ ಅವಶ್ಯಕತೆನೂ ನನಗಂತೂ ಇಲ್ಲ. ಸುಮ್ಮನೆ ನನಗೆ ಅಂತ ನಮ್ಮಪ್ಪ ಆಸ್ತಿ ಗೀಸ್ತಿ ಎಲ್ಲ ಕೊಟ್ಟೈತೆ, ಅದ್ರಾಗೆ ಇದು ಮಾಡೋ ಅಂಥದ್ದು ಏನೈತೆ? ಬಿಡು, ಸುಮ್ಮನೆ ನಾನೇನೇ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ. ಅವಾಗಾದ್ರೆ ನನ್ನ ಮೇಲೆ ಪ್ರೀತಿ ಬಂದೇ ಬರ್ತೈತೇನೋ. ಆಯ್ತು ಸರಿ, ನಡಿ, ನಾನೇ ಬರ್ತೀನಿ. ನೀವೇನಕ್ಕೆ ಬರ್ತೀರಾ? ಅಲ್ಲ, ನೀನ್ ಜೆಂಟಲ್ ಮ್ಯಾನ್, ನೀನು ಅಷ್ಟೊಂದು ಇಷ್ಟಪಡ್ತಿಲ್ಲ. ಆ ಹುಡುಗನ್ನ ನೋಡಕ್ಕಾದ್ರೂ ನಾನು ಬರ್ಬೇಕಲ್ವಾ? ಅದಕ್ಕೆ ನಡಿ ನಡಿ, ನಾನು ಬರ್ತೀನಿ. ನಮ್ಮ ಹಸ್ಬೆಂಡ್ನ ನಿಮಗೆ ಪರಿಚಯನೇ ಮಾಡಿಸ್ಕೊಟ್ಟಿಲ್ಲ ಅಲ್ವಾ? ಬನ್ನಿ, ಪರಿಚಯ ಮಾಡಿಸ್ಕೊಡ್ತೀನಿ. ಯಾರಪ್ಪ ಪುಣ್ಯಾತ್ಮ, ನಾನು ಇವಳಿಗೆ ಅಂತ ಗಿಫ್ಟ್ ಕೊಟ್ರೆ ಇವಳು ಗಂಡುಂಗೆ ಅಂತ ಗಿಫ್ಟ್ ಕೊಡ್ತಾವಳೆ. ಕೊಟ್ರೆ ಕೊಡ್ಲಿ ಬಿಡು. ಹೌದಾ, ನಿಮ್ಮಪ್ಪ ಇನ್ನೊಂದು ಫ್ಯಾಕ್ಟ್ರಿ ತಗೋಬಿಟ್ರಾ? ಗ್ರೇಟ್ ಬಿಡು ನೀನು. ಹೌದಾ, ಸರಿ ಸರಿ. ನಮ್ಮಪ್ಪನೂ ಬಂದರು. ಹಾಂ, ಹೇಳಿದ್ನಲ್ಲ. ಯಾವಾಗ ಮೀಟ್ ಮಾಡೋದು? ಹಾಂ, ಓಕೆ ಓಕೆ ಓಕೆ, ಆಯಿತು ಆಯಿತು. ರೀ ರೀ ಇವನಾ ಒಳ್ಳೆ ಸೆಡೆ ನನ್ನ ಮಗ ಇದ್ದಂಗೆ ಅವನೇ. ಇಂಥ ಹುಡುಗರಿಗೆ ಹುಡುಗಿಯರು ಬೀಳೋದು. ನಮ್ಮಂಥ ಜೆಂಟಲ್ ಮ್ಯಾನ್ಗೆ ಯಾರು ಹುಡುಗಿನೂ ಕೊಡಲ್ಲ, ಬೀಳೋದು ಇಲ್ಲ. ಇಂಥ ನನ್ನ ಮಕ್ಕಳಿಂದ ಮಾತ್ರ ಹುಡುಗಿಯರು ತುಂಬ ಚೆನ್ನಾಗಿ ಅಲಿತಿರ್ತಾರೆ. ನಿಮಿಷ ಇರು, ಕಾಲ್ ಮಾಡ್ತೀನಿ. ಏನೇ ಏನೇ ಹಿಂಗೆ ಹುಡಿಕೊಂಡು ಬಂದ್ಬಿಟ್ಟೆ? ಹಾಂ ರೀ, ತಗೊಳ್ರಿ. ನಿಮ್ಮ ಮನೆ ಹರಾಜಾಗ್ತಾ ಇತ್ತಲ್ವಾ, ಅದಕ್ಕೆ ನಮ್ಮ ಅತ್ತಿಗೆ ತಗೊಂಡು ನನಗೆ ಅಂತ ಹೇಳ್ಬಿಟ್ಟು ಕೊಡ್ಸೈತೆ ಮನೇನ. ಅದಕ್ಕೆ ನೀನು ನಿಮ್ಮಮ್ಮ ಇಬ್ರು ಪಾಪ ಮನೆಯಲ್ಲಿದ್ದಂಗೆ ಒದ್ದಾಡ್ತಾ ಇದ್ದೀರಲ್ಲ, ಅದಕ್ಕೇನೆ ನಿಮಗೆ ಅಂತ ಹೇಳ್ಬಿಟ್ಟು ತಂದಿದ್ದೀನಿ. ತಗೊಳ್ಳಿ ಪತ್ರನ, ಆಸ್ತಿ ಪತ್ರ ಇದು, ನಿಮ್ಮ ಮನೆ ಪತ್ರ ಬಿಡಿಸ್ಕೊಬಿಟ್ಟೈತಲ್ವಾ, ತಗೊಳ್ಳಿ, ನೀವೇ ಇಟ್ಕೊಳ್ಳಿ. ಏನ? ಈ ನನ್ನ ಮಗ, ಗೂಬೆ ನನ್ನ ಮಗ ಬಂದ್ಬಿಟ್ಟು ತಗೊಂಡಿದ್ದಂತೆ. ಇವನ್ ತಗೊಂಡಿರೋ ಆಸ್ತಿ ಅವನು ನಿನಗೆ ಕೊಟ್ಟ, ನೀನು ನನಗೆ ಕೊಡ್ತಾ ಇದೀಯಾ? ಏನು, ಈ ಮನೇನ ನೀವು ತಗೊಂಡಿದ್ದ? ಅಯ್ಯೋ, ಹಂಗೇನಿಲ್ಲ. ಅದು ಅದು ಉಷಾ ಹೇಳಿದ್ಲು ತಗೋಬಾ ಅಂತ ಹೇಳ್ಬಿಟ್ಟು, ಜಸ್ಟ್ ತಗೊಂಡ್ ಬರಕ್ ಹೋದೆ ಅಷ್ಟೇನೆ. ಹೌದಾ, ನನಗೆ ಹೇಳಲೇ ಇಲ್ವಲ್ಲ. ಮರ್ತೋಗಿದ್ದೆ. ನೋಡಿ, ತಗೊಳ್ಳಿ, ನಮ್ಮ ಅತ್ತಿಗೆ ನನಗೆ ಅಂತ ಹೇಳ್ಬಿಟ್ಟು ಕೊಡ್ಸಿರೋದಿದು. ತಗೊಳ್ಳಿ, ನಮ್ಮ ಅತ್ತಿಗೆ ನನ್ನ ಮೇಲೆ ತುಂಬಾನೇ ಪ್ರೀತಿ. ಅದಕ್ಕೋಸ್ಕರ ಮನೆ ಹರಾಜಾಗ್ತಾ ಇದ್ರೆ ನಾನು ಬೇಜಾರು ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ನನಗೋಸ್ಕರ ಅಂತ ಹೇಳಿ ಮನೇನ ತಗೊಂಡಿದ್ದಾರೆ. ನೀವು ಏನು ಅನ್ಕೋಬೇಡಿ, ತಗೊಳ್ಳಿ. ಅಂದ್ರೆ ನೀನ್ ಮನೆ ಕೊಡ್ಲಿಲ್ಲ ಅಂತಂದ್ರೆ ನಾನ್ ಬೀದಿಗೆ ಬಿದ್ಬಿಡ್ತೀನಾ? ಲೇ ಹೋಗಲೇ, ಬೆಳಿಗ್ಗೆ ನಿನ್ ಮುಖ ನೋಡ್ಕೊಳ್ಳಲೆ ಒಂದ್ಸಲ. ಇವಳು ನನಗೆ ಕೊಡೋದಂತೆ, ನಾನು ಒಬ್ಬೊಬ್ಬೊಬ್ಬ ಇವಳು ಕೊಡೋದು ನಾನು ಅದನ್ನ ನಂಬ್ಕೊಂಡು ನಾನು ಇರ್ಬೇಕಂತೆ. ಅದೆಲ್ಲ ಸಾಧ್ಯನೇ ಇಲ್ಲ. ಬಂದ್ಬಿಟ್ಲು ಇಲ್ಲಿ ಕೇಳಕ್ಕೆ, ನಂದೇ ಲಿಕ್ಲಿ ಅಂತ ಹೇಳ್ಬಿಟ್ಟು. ನೋಡು, ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೊಬೇಡ. ಬೇಜಾರು ಮಾಡ್ಕೊಂಡ್ರೆ ನನಗೇನೇನು ಫೀಲ್ ಆಗಕ್ಕಿಲ್ಲ. ನೋಡು, ನೀನು ನಿನ್ನ ಸವಸ ಸಾಕು ಅಂತಲೇ ಬಿಟ್ಬಿಟ್ರದು. ಈಗ ಲೈಫಾಗಿ ಭಾಳ ಖುಷಿಯಾಗಿ ನೆಮ್ಮದಿಯಾಗಿದ್ದೀನಿ. ನೀನು ಕೊಡೋ ಭಿಕ್ಷೆ ನನಗೇನು ಬೇಡ. ಮೊದಲು ಮನೆ ಕೊಡೋದು, ಆಮೇಲೆ ಬಂದು ನೀಟಾಗಿ ಮನೆಗೆ ಸೇರ್ಕೊಳ್ಳೋದು, ಅಷ್ಟೇ ತಾನೇ? ನನಗೂ ಗೊತ್ತು ಬಿಡು, ನೀನು ನಿನ್ನ ಯೋಗ್ಯತೆ ಎಲ್ಲನೂ. ಈಗ ನನ್ನನ್ನು ಬಿಟ್ರೆ ನಿಂಗೆ ಬೇರೆ ಯಾರೂ ಗೊತ್ತಿಲ್ಲ. ನಿನಗೆ ಯಾರು ತೂಬುಕ್ಕಂತ ಹೋಗುತ್ಬಿಟ್ಟು ಯಾರೂ ಮದುವೆ ಮಾಡ್ಕೊಳ್ಳೋರಿಲ್ಲ. ಈಗ ಗಂಡನ ಪಾದನೇ ಗತಿ ಅಂತ ಹೇಳ್ಬಿಟ್ಟು ಬಂದಿದ್ಯಾ ಈ ಮನೆ ಎತ್ಕೊಂಡು. ಏನಾದರೂ ಒಂದು ಎತ್ಕೊಂಡು ಬರಬೇಕಲ್ಲ. ನೋಡು, ನನಗೆ ನೀನು ಭಿಕ್ಷೆ ಅವಶ್ಯಕತೆ ಇಲ್ಲ. ನನ್ನ ಲೈಫು ಭಾಳ ಚೆನ್ನಾಗೈತೆ, ಮುಂದೆನೂ ಚೆನ್ನಾಗಿರ್ತೈತೆ. ಈಗ ಪುತ್ರನ ಎತ್ಕೊಂಡು ಹೋದ್ರೆ ಸರಿ. ನಮ್ಮಪ್ಪ ಬಂದೈತೆ, ದುಬೈಯಿಂದ ಬಂದೈತೆ ನಮ್ಮಪ್ಪ. ಅಲ್ಲಿ ಎಷ್ಟು ಲಕ್ಷ ಲಕ್ಷ ಸಂಪಾದನೆ ಮಾಡ್ಕೊಂಡು ಬಂದೈತೆ ಗೊತ್ತಾ? ಬೇಜಾನ್ ಲಕ್ಷ ಸಂಪಾದನೆ ಮಾಡ್ಕೊಂಡು ಬಂದೈತೆ. ಇನ್ನು ಈ ಜುಜುಮಿ ಮನೆ ಯಾವ ಲೆಕ್ಕ ನನಗೆ? ಆರ್ಮನೆ ಕಟ್ತೀನಿ. ಬೇಕಾರ್ರಿ ಪತ್ರನ ನೀನೇ ಇಕ್ಕ. ನಿನಗೇನು ಗೊತ್ತಿಲ್ವಲ್ಲ, ನೀನೇ ಇಟ್ಕ, ಪರವಾಗಿಲ್ಲ. ಲೈಫ್ ಲಾಂಗ್ ಹಿಂಗೆ ಒಬ್ಬಂಟಿಯಾಗಿ ದೇವು ಥರ ಕೊರಗಬೇಕಲ್ಲ, ಬೇಕಾಗ್ತೈತೆ. ಹಬ್ಬಬ್ಬಬ್ಬಬ್ಬ, ಏನಿದು ಸುರಂಗ್ ಕಲ್ತಾಗ ಮಾತಾಡ್ತಾವೆ. ಇಲ್ಲಿ ಕಾಯ್ಕೊಂಡು ನಿಂತಿದ್ದೀನಿ ತಾಳಿ ಕಟ್ಟಕ್ಕೆ. ಆದರೂ ಈ ನಿಧಿಗೂ ಅರ್ಥ ಆಗ್ತಿಲ್ಲ, ಅವ್ನಿಗೂ ಅರ್ಥ ಆಗ್ತಿಲ್ಲ. ನಮ್ಮ ಅಪ್ಪ ಅಮ್ಮನ ಹೆಂಗೋ ಒಪ್ಪಿಸ್ಬಿಟ್ಟು ಮದುವೆ ಮಾಡ್ಕೊತಿದ್ದೆ ನಾನು. ಐತಲ್ಲ ಏನು ಮಾಡ್ತೀಯ ಬಿಡು. ಹಲೋ ನಿಧಿ ಮೇಡಮ್, ಇಷ್ಟೆಲ್ಲ ಅನ್ನಿಸ್ಕೊಂಡು ಮಾಡ್ಕೊಂಡು ಗೋಳಾಡ್ಕೊಂಡು ಇದೆಲ್ಲ ಅವ್ನಿಗೆ ಆಸ್ತಿ ಪತ್ರ ಕೊಡೋ ಅವಶ್ಯಕತೆ ನಿನ್ಗೆ ಐತಾ? ಹೋಪ್ಲೆಸ್ ಫೆಲೋಸ್. ಏನು ಗೊತ್ತಾ, ಯಾರಿಗೇನು ಅವಶ್ಯಕತೆ ಇರಲ್ವೋ ಅದನ್ನ ಕೊಟ್ಬಿಟ್ಟು ಬಲವಂತ ಮಾಡಬಾರ್ದಂತೆ. ತಗೋ ಅಂತ. ಅವನಿಗೆ ಅವಶ್ಯಕತೆನೇ ಇಲ್ಲ. ನಿಧಿ, ನೀನು ಬಾ ಸುಮ್ಮನೆ. ಇನ್ನೊಂದ್ಸಲ ಏನಾದರೂ ನೆಪ ಎತ್ಕೊಂಡು ನನ್ನ ಹತ್ರ ಬಂದೆ ಅಂದರೆ ನಾನಂತೂ ಸುಮ್ಮನೆ ಇರಲ್ಲ. ನಾನಂತೂ ಯಾವಾಗ ಏನಾದರೂ ಒಂದು ನೆಪ ಎತ್ಕೊತಾಳೆ ಬರ್ತಾಳೆ, ಛೇ,
ಇವಳಂತೂ ಇವಳು ಮುಖ ನೋಡ್ರೆ ಇವತ್ತಿನ ಕೆಲಸ ಏನೂ ಆಗಲ್ಲ. ಇವಳ ಅಮ್ಮ ಬಾಳಿ ದುರಂಕಾರ. ನಾವು ಇವ್ರನ್ನ ಬಿಟ್ರೆ ಬದುಕಿರಲ್ಲ ಅಂತ ಹೇಳ್ಬಿಟ್ಟು ಇವ್ರ ಅಮ್ಮ ನೋಡಿದ್ರೆ ಆ ಮನೆನ ನಾನೇ ಕೊಡ್ಸಿದ್ದು, ಹರಾಜಾಗ್ತಾ ಇದ್ರು, ಹರಾಜಾಗ್ದಾಗೆಲ್ಲ ನಾನೇ ಕೊಡ್ಸಿದ್ದು ಅಂತ ನಿಮ್ಮ ಅಮ್ಮ ಬಿಲ್ಡಪ್ಪು. ನೀನ್ ನೋಡಿದ್ರೆ ಭಿಕ್ಷೆ ಹಾಕೊಳಂಗ್ ಬತ್ತೀಯ. ನಮ್ಮಪ್ಪ ನೋಡ್ತಾ ಇರು, ದುಬೈಯಿಂದ ಬಂದಿರೋದು. ವಾಟ್, ಇವನ ನಿನ್ ಗಂಡ ವೆರಿ 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 ಬ್ಯಾಡ್. ನಿಜ ಇಂಥೊಂದ್ ಜೊತೆ ಸಂಸಾರ ಮಾಡ್ತೀಯ ನೀನು? ನೆವರ್. ನಿನ್ನ ಹತ್ರ ಅಂತೂ ಅವನು ಅಲ್ಲ, ನೀನಂತೂ ಅವನ ಹತ್ರ ಅದು ಹೆಂಗಿದ್ದೋ ನನಗಂತೂ ಗೊತ್ತಿಲ್ಲ. ಇಷ್ಟೊಂದಿಲ್ಲ ಪ್ರೀತಿಯಿಂದ ಕೊಡ್ತಾ ಇದೆಯಾ, ಬೇಡ ಅಂತ ಹೇಳ್ತಾವ್ರೆ ಅಂತಂದ್ರೆ ಓ ಬಿಡು. ನೀನಿನ್ನ ಚೇಂಜ್ ಆಗಬೇಕು. ನೀನು ಇದೇ ಥರ ಇದ್ರೆ ನಿಜವಾಗ್ಲೂ ಆಗಲ್ಲ, ಸರಿನಾ? ಹ್ಮ್ ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ. ಆಗೋದೆಲ್ಲ ಒಳ್ಳೇದು ಕಂತೆ. ನೀನು ಆರಾಮಾಗಿ ಹೋಗು, ಸರಿನಾ? ನಡಿ ಹೊರಡೋಣ. ಬೇಕಾರೆ ಬಾ ಎಲ್ಲರೂ ಶಾಪಿಂಗ್ ಮಾಡ್ಕೊಂಡು ಬರೋಣ. ಬೇಡ. ಇಷ್ಟೇ ಅಲ್ವಾ ನನ್ನ ಲೈಫು? ಕಟ್ಕೊಂಡಿರೋ ಗಂಡ ಹಿಂಗೆಲ್ಲ ಮಾಡ್ದ ಅಂತಂದಮೇಲೆ ನಾವಿನ್ನೇನು ಮಾಡ್ಬೇಕಾಗ್ತದೆ? ನಾ ಸುಮ್ಮನೆ ಇರ್ಬೇಕಾಗ್ತದೆ, ಅನುಸರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು. ಇದೆ ಅಲ್ವಾ? ಇಲ್ಲ ಅಂದರೆ ಗಂಡನ ಜೊತೆ ಇಲ್ಲ ಅಂದರೆ ಊರ ಜನ ಎಲ್ಲನೂ ತಲೆಗೊಬ್ಬೊಬ್ರು ಮಾತಾಡ್ಕೊಂಡು ಬರ್ತಾರೆ ನನ್ನ ಬಗ್ಗೆ. ಇವಳು ಯೋಗ್ಯತೆ ಗಂಡ ಬಿಟ್ಟೋಳು ಅಂತ ಚುಚ್ಚಿ ಮಾತಾಡ್ತಾರೆ. ಅದಕ್ಕೋಸ್ಕರ ಅನುಸರಿಸ್ಕೊಂಡು ಜೀವನ ಮಾಡ್ತಾಯಿದ್ದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಸರಿ ಬಿಡು, ಇದೆಲ್ಲ ನೀನು ಫಾರಿನಾಗಿದ್ದಲ್ಲ, ನಿನಗೆ ಅರ್ಥ ಆಗಲ್ಲ. ಹಳ್ಳಿನಾಗೆ ನಂತರ ಎಷ್ಟೋ ಹೆಣ್ಮಕ್ಳು ಕೊರಿಕೊಂಡು ಕೂತವ್ರೆ. ಸರಿ ಬಿಡು, ನಾನು ಸ್ವಲ್ಪ ಒಬ್ಬಳೇ ಎಲ್ಲಾದರೂ ಹೋಗ್ಬಿಟ್ಟು ಕೂತ್ಕೊಂಡು ಸ್ವಲ್ಪ ಹೊತ್ತು ಬರ್ತೀನಿ. ಸೆಂಟಿಮೆಂಟ್ ಫೆಲೋ, ಇದೆಲ್ಲ ಹೆವಿ ಸೆಂಟಿಮೆಂಟ್ ಅನ್ಸುತ್ತಲ್ಲ. ಇಷ್ಟೊಂದು ಸೆಂಟಿಮೆಂಟ್ ಇದ್ರೆ ಬದುಕಕ್ಕಾಗುತ್ತಾ? ಆಗದೇ ಇಲ್ಲ. ಶಿವ್ ನೋಡಿದ್ರೆ ಇಷ್ಟು ಬಿಲ್ಡಪ್ಪು. ಪಾಪ ನಿಧಿ ನೋಡಿದ್ರೆ ಹಿಂಗೆ. ಇವರಿಬ್ರು ಒಂದಾಗ ಥರ ಅಂತೂ ಕಾಣಲ್ಲ. ನಾನೇನಾದರೂ ಪ್ರಯತ್ನ ಪಡ್ಲಾ? ಒಂದೇ ಒಂದ್ಸಲ ಪ್ರಯತ್ನನಾದರೂ ಪಟ್ಬಿಡ್ತೀನಿ, ನೋಡೋಣ. ನನ್ನ ಲೈಫ್ ಹೆಂಗಾಗೋಯ್ತು? ನಾನೇನು ಪಾಪ ಮಾಡಿದ್ದೆ ಅಂತ ಈ ಥರ ಲೈಫ್ ಬಂತು ನನಗೆ? ನಿಜ, ಎಲ್ಲರೂ ಹೇಳೋದು ನಿಜನೇ. ನಾನು ಬದಲಾಗಲೇಬೇಕು. ಅಲ್ಲ ಅಂದರೆ ಈ ಮನೇನ ಕೊಡಿಸಿರೋದು ನನಗೆ ನಮ್ಮ ಒತ್ತಿಗೆ ಅಲ್ಲ, ಆಕಾಶ್ ನನಗೆ ಮನೇನ ಕೊಡಿಸಿರೋದು. ಅಂದರೆ ಆಕಾಶ್ ನನ್ನ ತುಂಬ ಇಷ್ಟಪಡ್ತಾವನೆ ಅಂತ ಅನ್ನಿಸ್ತೈತೆ. ನನ್ನ ಗಂಡ ನೋಡಿದ್ರೆ ಈ ಥರ, ಆದರೆ ಆಕಾಶ್ ನೋಡಿದ್ರೆ ನಾನು ಎಷ್ಟು ಇಷ್ಟಪಡ್ತಾನೆ. ಏನು ಮಾಡೋದು? ಆದರೆ ಗಂಡ ಬಿಟ್ಟೋಳು ಅಂತ ಅನ್ನಿಸ್ಕೊಂಡು ಇನ್ನೊಂದು ಮದುವೆ ಮಾಡ್ಕೊಂಡ್ಲಂತೆ ಅಂತ ಜನ ಚೀತು ಅಂತ ಮಾತಾಡಲ್ವಾ? ಈ ನಿಧಿ ಹಿಂಗೆ ಕೊರಿಕೊಂಡು ಕೂತ್ಕೊಂಡ್ರೆ ಜೀವನದಾಗೆ ಸೆಟ್ಲ್ ಆದಂಗೆನೆ. ಹೀಗೇನಾದರೂ ನಾನೇ ಮ್ಯಾಜಿಕ್ ಮಾಡಬೇಕಪ್ಪ. ಏನು ತಲೆ ಕೆಡಿಸ್ಕೊಳ್ಳೋಂಥದ್ದೇನೈತೆ ಅಲ್ವಾ? ಹೆಂಗಿದ್ರು ಇವಾಗ ಇವಳು ಗಂಡ ನನ್ನ ಲವರು. ಇವಳು ಮುಂದೆ ಚೆನ್ನಾಗಿ ಉರ್ಸಿದ್ರೆ ಆವಾಗ ಗ್ಯಾರಂಟಿ ಇವಳು ಹುರ್ಕೊಂಡು ಪಾಪ ಆ ಹುಡುಗನಂತೂ ಮದುವೆ ಮಾಡ್ಕೊತಾಳೆ. ಆ ಹುಡುಗ ಆಕಾಶ್ ತುಂಬ ಒಳ್ಳೆಯವನು. ಅವನನ್ನು ಮದುವೆ ಮಾಡ್ಕೊಂಡ್ರೆ ಇವಳು ಸೆಟ್ಲ್ ಆಗ್ತಾಳೆ. ಭೈರವ, ಒಳ್ಳೆ ಐಡಿಯಾ ಭೈರವ. ಇವಳು ಮುಂದೆನೇ ನಿಧಿ ಮುಂದೆನೇ ಇವಳು ಗಂಡನ ಹಿಡ್ಕೊಂಡು ನಾನು ಒಯ್ಯಾರ ಮಾಡ್ಕೊಂಡು ಓಡಾಡ್ತಾ ಇದ್ರೆ ಹುರ್ಕೋತಾಳೆ ತಾನೇ ಇವಳು. ಹುರ್ಕೊಬಿಟ್ಟವಾಗ ನಿಜ ಆಕಾಶ ಹತ್ರ ಹೋಗ್ತಾಳೆ. ಎಂಥ ಬೆಟರ್ ಅಂದರೆ ಇದಕ್ಕಿಂತ ಒಳ್ಳೆ ಬೆಟರ್ ಐಡಿಯಾ ಇಲ್ಲ ನನಗೆ. ಅದೇ ಕೆಲಸನೇ ಮಾಡ್ತೀನಿ. ಇಲ್ಲಾಂದರೆ ಇವಳು ಹಿಂಗೆ ಸಪ್ಪು ಕೂತ್ಕೊಂಡಿರ್ತಾಳೆ ಜೀವನ ಪೂರ್ತಿ. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗಬೇಕಪ್ಪ. ಕೆಟ್ಟದಾದ್ರೆ ನನಗಂತೂ ಸಹಿಸೋಕ್ಕೆ ಆಗಲ್ಲ. ನಿಧಿ, ವೆಯ್ಟ್ ಆ್ಯಂಡ್ ವಾಚ್. ಹಿಂಗೋಗಿ ಹಂಗೆ ಬರ್ತೀನಿ. ನಿನ್ನ ಗಂಡ ನನ್ನ ಲವ್ವಾಗಿ ಬಿದ್ಬಿಟ್ಟವನೆ. ನಾನೇ ನಿನಗೆ ಮೋಸ ಮಾಡ್ತಿಲ್ಲ. ಅವನ ಯೋಗ್ಯತೆ ಏನು ಅಂತ ಎಲ್ರಿಗೂ ತಿಳಿಸ್ತಾ ಇದ್ದೀನಿ ಅಷ್ಟೇನೆ. ಬಂದೆ. ಬಿಡು, ಜಾಸ್ತಿ ಬಲವಂತ ಮಾಡೋಕೆ ಹೋಗ್ಬಾರ್ದು. ಇವತ್ತೆಲ್ಲ ನಾಳೆ ಅವನಿಗೆ ಅರ್ಥ ಆಗಿ ಅವನೇ ನನ್ನ ಹತ್ರ ಬರ್ತಾನೆ. ಈ ಥರ ಆಯಿತು ಹಂಗೆ ಹಿಂಗೆ ಅಂತ ಹೇಳಿ. ನಮ್ಮಮ್ಮನೂ ಅದನ್ನೇ ಹೇಳೋದು, ಮರ್ಯಾದೆ ಕಳ್ಕೊಳ್ಳೋ ಕೆಲಸ ಮಾಡಬೇಡ ಅಂತ. ನಾನಂತೂ ಮಾಡಲ್ಲ.